ಇವತ್ತು 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನನ ಈ ಟೌನಲ್ಲಿ ಒಂದು ಚಿಕ್ಕ ಒಂದು ಕೂಟನ ಸೇರಿಸಿ ನಾವು ಕಾರ್ಯಕ್ರಮ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲನೇದಾಗಿ ಜಮೀರ್ ಅಹಮದ್ ಅವರು ಬಂದಿದ್ದರು. ಅವರು ನಮ್ಮ ಮನವಿಯೆಲ್ಲ ಸ್ವೀಕಾರ ಮಾಡಿ ನಾನು ಇದನ್ನೆಲ್ಲ ಪರಿಶೀಲನೆ ಮಾಡಿ ನಾನೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಿರ್ಗಾ ಕೋಲಾರಿಗೆ 16ನೇ ತಾರೀಕು ನಾನು ಭೇಟಿ ಆಗ್ತೀನಿ ಅಂತಿದ್ದಾರೆ. ಕೋಲಾರ ಜನನೂ ಬಂದಿದ್ದಾರೆ. ಅವ್ರಿಗೂ ಹಕ್ಕುಪತ್ರಗಳು ಕೊಡಬೇಕು. ಅವರು 50-60 ವರ್ಷದಿಂದ ವಾಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಹಕ್ಕುಪತ್ರ ಬಂದು ಮಾತಾಡಿ ಅಲ್ಲಿ ಮೀಟಿಂಗ್ ನಾನು ರೆಡಿ ಆಗ್ತಾಯಿದ್ದೀನಿ ಅಂತ ನನಗೆ ನಂಬರ್ ಕೊಟ್ಟು ಪರ್ಸ್ನಲಾಗಿ ಮಾತಾಡಿ ನಿಮಗೆ ಅಲ್ಲಿ ಜನ ಸೇರಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕೋಲಾರಿಂದ, ರಾಮಮೂರ್ತಿ ನಗರಿಂದ, ಆಮೇಲೆ ಇಂಡಿಯನ್ ಆಯಿಲ್ ಹತ್ರಿಂದ, ಆಮೇಲೆ ಭುವನೇಶ್ವರಿ ನಗರ ಇದು ಉತ್ರಳ್ಳಿಯಿಂದ, ಈ ಕಡೆ ಮಾರ್ತಳ್ಳಿ ಸ್ಲಮ್ಮಿಂದ ಎಲ್ಲ ಜನ, ಸ್ಲಮ್ ಜನ, ಬಡ ಜನ, ಇನ್ನೂ ಹಕ್ಕುಪತ್ರ ತೊಗೊಂಡಿರೋಂಥ ಜನ ಬಂದಿರೋಂಥವ್ರು, ಇನ್ನು ವಸತಿಹೀನರಾಗಿರೋಂಥ ಜನ, ಅವ್ರಿಗೆಲ್ಲ ವಸತಿ ಸಿಕ್ಕಬೇಕು. ಪ್ರತಿಯೊಬ್ಬರಿಗೂ ನತ್ತಿಗೊಂದು ಸೂರು ಸಿಗಬೇಕು ಅನ್ನೋದು ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಒಂದು ಅಜೆಂಡಾನ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಮರಿಯಪ್ಪ ಅವರು ರಾಜ್ಯಾಧ್ಯಕ್ಷರು, ಆಮೇಲೆ ಹೆಬ್ಬಾಳ ವೆಂಕಟೇಶ್ವರಣ್ಣವರು ಗೌರವ ಅಧ್ಯಕ್ಷರು, ಮುನಾಂಜನಪ್ಪ ಅವರು ಎಲ್ಲ ನಾಯಕರು ಸೇರಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಇದು ಒಂದು ಕಾರ್ಯಕ್ರಮವಾಗಿ ಕೊಟ್ಟಿದ್ದೀವಿ. ಯಾವಾಗೂ ನಾವು ಹೋರಾಟ ಮಾಡಿ ಮನವಿ ಕೊಡ್ತಾಯಿದ್ದೋ, ಇದು ಈ ಕಾರ್ಯಕ್ರಮ ಮಾಡಿ ಈ ಜನ ಇವತ್ತು ಎಷ್ಟು ಜನ ಸೇರ್ತಾರೆ, ಈ ಜನಕ್ಕೆ ನಾವು ಯಾವ ರೀತಿ ಮುಂದೆ ನುಗ್ಗೋಕ್ಕೆ ದಾರಿ ಆಗುತ್ತೆ ಅಂಥೇಳಿ ಈ ಕಾರ್ಯಕ್ರಮ ಇವತ್ತು ಎಲ್ಲ ನಾವು ನಾಯಕರೆಲ್ಲ ನಿರ್ಧಾರ ಮಾಡ್ತೀವಿ. ಪ್ರತಿಯೊಬ್ಬರು ಯಾರ್ಯಾರು ಮನೆಯಲ್ಲಿ ಇವತ್ತು ಕ್ವಾರ್ಟರ್ಸಲ್ಲಿ ಇದ್ದಾರೋ ಅವ್ರನ್ನ ಯಾರನ್ನೂ ಖಾಲಿ ಮಾಡಿಸ್ಬಾರ್ದು. ಎಲ್ಲರಿಗೂ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು. ಹೋಗಿ ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು. ಪೊಲೀಸ್ ಬಿಟ್ಟು ಅವ್ರನ್ನ ಬೆದರಿಸಬಾರ್ದು. ಯಾವುದೇ ಕಾರಣಕ್ಕೂ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಇದಕ್ಕೆ ಸಹಿಸೋದಿಲ್ಲ, ಅದಕ್ಕೆ ಬಿಡೋದಿಲ್ಲ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ 20 ಎಕರೆ ನಾಗವರಪಳ್ಳಿಯ ಸ್ಲಮ್ಮು ಡಿಕ್ಲೇರ್ ಆಗಿದೆ. DC ಬಳಿ ಆ ಫೈಲ್ ಇದೆ. ಅದು ಅವ್ರಿಗೆ 680 ಮನೆ ಕುಟುಂಬಕ್ಕೆ ಅವ್ರಿಗೂ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಜಾಗಕ್ಕೆ ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ಅವ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬ ಬಡವರಿಗೂ ಒಂದು ನತ್ತಿಗೊಂದು ಸೂರು ಸಿಗಬೇಕು. ಎಲ್ಲ ಬಡವನು ನೆಮ್ಮದಿಯಾಗಿ ಬದುಕಬೇಕು. ಆ ಒಂದು ಜಂಡದಿಂದ ಈ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಬಂದಿರೋ ಜನ ನೀವೇ ನೋಡಿದ್ದೀರಿ. ಎಲ್ಲ ಒಳ್ಳೆ ಒಂದು ರೆಸ್ಪಾನ್ಸಾಗಿ, ಒಂದು ಶಿಸ್ತುಬದ್ಧವಾಗಿ ಎಲ್ಲ ಜನನೂ ಬಂದಿದ್ದಾರೆ. ಎಲ್ಲ ಜನಕ್ಕೂ ನನ್ನ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಇವತ್ತು ರಾಮಯ್ಯ ಆನೇಕಲ್ ತಾಲೂಕು ಅಧ್ಯಕ್ಷರು, ಭೀಮ ಸಂಘಟನೆ ಒಕ್ಕೂಟದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಇವತ್ತೇನು ನಾವು ಟೌನಲ್ಲಿ ಇವತ್ತು ಭೀಮ ಸಂಘಟನೆಯ ಒಕ್ಕೂಟದಿಂದ ಸಮಾರಂಭದಲ್ಲಿ ನಾವು ಇವತ್ತೆಲ್ಲ ಇವರು ಸಚಿವರು ಕೂಡ ಭಾಗವಹಿಸಿದರು. ಅವರು ಕೂಡ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರು ಕೂಡ. ಈಗ ನಾವು ಎಲ್ಲ ಸಂಘಟನೆಗಳು ಸೇರಿ ಅಂಬೇಡ್ಕರ್ 134 ಜಯಂತಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಿದ್ದೀರಿ. ಹಾಗೂ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಹಾಗೂ ಸರ್ಕಾರದ ವಿರುದ್ಧವಾಗಿ ಕೂಡ ನಾವು ಮುಂದಿನ ಹೋರಾಟಗಳಲ್ಲಿ ಮಾಡಬೇಕಾಗ್ತದೆ. 134 ಸಂವಿಧಾನ ಬರೆದು 2 ವರ್ಷ 11 ತಿಂಗಳು ಸಂವಿಧಾನ ಬರೆದು ಬಾಬಾ ಸಾಹೇಬರು ಅವರೇನೋ ಬರ್ದಿಲ್ಲ ಅಂತಂದರೆ ಇವತ್ತು ನಾವು ಬಟ್ಟೆ ಹಾಕೋಕ್ಕಾಗ್ತಿರಲ್ಲ, ಓದೋಕ್ಕಾಗ್ತಿರಲ್ಲ, ಮುಂದಿನ ಪೀಳಿಗೆಯಲ್ಲಿ ನಾವು ಇಲ್ಲಿ ಓಡಾಡೋಕ್ಕಾಗ್ತಿರಲ್ಲ. ಜೈ ಭೀಮ್, ಜೈ ಕರ್ನಾಟಕ.